ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಪಾಲಿಬೆಟ್ಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲಯದಲ್ಲಿ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸಹಯೋಗದೊಂದಿಗೆ ಕಾನೂನು ಅರಿವು ಮತ್ತು ಹದಿಹರೆಯದ ಮಕ್ಕಳ ಆರೋಗ್ಯ ಕುರಿತು ತರಬೇತಿ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲಿಬೆಟ್ಟ ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಎಚ್ಕೆ ಮಂಜುನಾಥ್ ರವರು ಪಾಲ್ಗೊಂಡು ಮಾತನಾಡಿ, ಪೋಕ್ಸೋ ಕಾಯ್ದೆ 112 ತುರ್ತು ಪೊಲೀಸ್ ವಾಹನ, ಮಕ್ಕಳ ಸಹಾಯವಾಣಿ, ಮಾದಕ ಪದಾರ್ಥಗಳ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳು, ಮೊಬೈಲ್ ಬಳಕೆಯ ರೀತಿ, ಸೈಬರ್ ಅಪರಾಧ, ಬಾಲ ಅಪರಾಧಗಳು, ಗುಡ್ ಟಚ್ ಬ್ಯಾಡ್ ಟಚ್ ಇವುಗಳ ಕುರಿತಂತೆ ವಿದ್ಯಾರ್ಥಿಗಳಿಗೆ ಸಮಗ್ರ ಮಾಹಿತಿ ನೀಡಿದರು. ಮುಂದೆ ಮಾಡಬೇಕಾಗುತ್ತೆ. ಮೊಬೈಲ್ ನಿಮ್ಗೆ ಬೇಕೇ ಬೇಕಾಗುತ್ತೆ. ಮುಂದೆ ಒಂದು ಪ್ರಶ್ನೆನ ಆನ್ಸರ್ ಹುಡುಕ್ಬೇಕಾದ್ರೆ ಮೊದಲು ಟೀಚರು, ಈಗ ಟೀಚರ್ ಬೇಡ, ಮೊಬೈಲಲ್ಲೇ ಹುಡುಕ್ಬೋದು. ಆದರೆ ಟೀಚರ್ ಅಲ್ಲಿ ಹೇಳಕ್ಕಾಗಲ್ಲ. ಅದೇ ರೀತಿ ಸೆಕ್ಸುವಲ್ ಹರಾಸ್ಮೆಂಟ್ಗೆ ಏನ್ ಕಾರಣ, ಏನ್ ಕಾಯ್ದೆ ಇದೆ ಅಂತ ನೀವು ಅದನ್ನ ಕೇಳಿದ್ರೆ ಮತ್ತೆ ಮಾಡಿ ಆ ಟೈಮಲ್ಲಿ ಬೇಕಾದ್ರೆ ನೀವು ನಮ್ಗೆ ಹೇಳಿದ್ರೆ ನೀವು ಆ ರೀತಿ ಕಲ್ಸೋದಲ್ಲ. ಇದೆ ಮಹಿಳಾ ಪೊಲೀಸ್ ಕಲ್ಸೋದು. ನೀವು ನನ್ನ ಜೊತೆ ಟ್ರಾನ್ಸ್ಲೇಟ್ ಮಾಡೋದು ಕಷ್ಟ. ನೋಡಿ ನನ್ನ ಹತ್ರ ನೀವು ಏನು, ನನ್ನ ಮಗಳು ನನ್ನ ಹತ್ರ ಎಲ್ಲ ಒಬ್ಬ, ನಾವು ತಾಯದನ್ನೇ ಮಾತಾಡಲ್ಲ, ನನ್ನ ಜೊತೆ ಎಲ್ಲಾನು ಮಾತಾಡಲ್ಲ. ಅವ್ರ ಅಮ್ಮನ ಹತ್ರ ಮಾತಾಡಿಕೊಂಡು ಹಿಂದೆ ಮುಂದೆ ಮಾಡ್ಬೋದು. ನನ್ನ ಹತ್ರ ಏನು ಮಾಹಿತಿ ಇಲ್ಲ. ಬ್ಯಾಡ್ ಟಚ್ ಗುಡ್ ಟಚ್ ಅಂತ ಹೇಳೋದಲ್ಲ, ಅದರಲ್ಲಿ ಪೋಕ್ಸೋ ಕಾಯ್ದೆ ಅಡಿಯಲ್ಲೇ ಬರುತ್ತೆ. ಇನ್ನು ಕೆಟ್ಟ ದೃಷ್ಟಿ ನೋಡಿದ್ರು ಕೂಡ ಪೋಕ್ಸೋ ಕಾಯ್ದೆ ಅಡಿಯಲ್ಲೇ ಶಿಕ್ಷೆ ಆಗುತ್ತೆ. ನೀವು ಮತ್ತೆ ಹುಡುಗರಿಗೆ ಅಂತಲ್ಲ, ನೋಡೋರಿಗೆ ಯಾರ್ಯಾರು ನಂಬರ್ ತಗೋಬಹುದು, ಅವ್ರ ಮೊಬೈಲ್ ನೀವು ಮಾತಾಡಬಹುದು. ಆರೋಗ್ಯ ಕಾರ್ಯಕರ್ತೆ ಪ್ರಮೀಳಾ ಮಾತನಾಡಿ, ಹದಿಹರೆಯದ ಗರ್ಭಧರಿಸುವಿಕೆ, ಆರೋಗ್ಯದ ಪರಿಣಾಮ, ದೈಹಿಕ ಬದಲಾವಣೆಗಳು, ಆರೋಗ್ಯಕರ ಮನೆ, ನಿಲಯದ ವಾತಾವರಣ, ವೈಯಕ್ತಿಕ ಸ್ವಚ್ಛತೆ ಇವುಗಳ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಕಾರ್ಯಾಗಾರದಲ್ಲಿ ಆರಕ್ಷಕರಾದ ಸಜಿತ್, ಆಶಾ ಕಾರ್ಯಕರ್ತೆ ಶೈಲಾ, ನಿಲಯದ ಮೇಲ್ವಿಚಾರಕರಾದ ಸುಮಯ್ಯ ಕೆಎಂ, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವೈಯಕ್ತಿಕ ಜೀವನ ನಡೆಸಬೇಕು. ಆದ್ರೆ ಅದಕ್ಕೆ ಒಂದು ವಯಸ್ಸಿನ ಮಿತಿಗಳೆಲ್ಲ ಇರ್ತವೆ. ಅದನ್ನ ಫಸ್ಟ್ ತಿಳ್ಕೊಂಡು ನೀವು ಅದ್ರ ಬಗ್ಗೆ ಇರಬೇಕು. ಮತ್ತೆ ಈಗ ನೀವು ಮೆನ್ಸ್ಟ್ರಲ್ ಪ್ರಾಬ್ಲಮ್ ಎಲ್ಲ ಇರುತ್ತೆ, ಅದೇನಾದ್ರೂ ಇದ್ದಾರೆ, ನಮ್ಮ ಪಾಲಿಬೆಟ್ಟ ಡಾಕ್ಟರ್ ಇದ್ದಾರೆ, ಗೈನಿಕ್ ಡಾಕ್ಟರ್ ಇದ್ದಾರೆ, ಸ್ತ್ರೀರೋಗ ತಜ್ಞರು, ಅವ್ರ ಹತ್ರ ನೀವು ಎಲ್ಲ ಏನೋ ಪ್ರಾಬ್ಲಮ್ಗಳು ಇದ್ರೆ ಹೇಳ್ಕೊಬಹುದು. ಅಂಥದ್ದೇನಾದ್ರೂ ಇದ್ರೆ ನಾವು ಪ್ರತಿ ಸ್ಕೂಲಲ್ಲೂ ಇದನ್ನ ಜುಲೈ ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ಮಂತಲ್ಲಿ ಈ ಕಾರ್ಯಕ್ರಮ ಮಾಡ್ತೀವಿ. ಹದಿಹರೆಯದ ಕಾರ್ಯಕ್ರಮ ಮಾಡ್ತೀವಿ. ಏನಾದ್ರೂ ಇದ್ರೆ ಪೇಪರ್ಸ್ ಅಲ್ಲಿ ಬರ್ದುಕೊಟ್ರೆ ನಿಮ್ಮ ಪ್ರಾಬ್ಲಮ್ ಏನಿದ್ರು ನಾವು ಬೇರೆಯವ್ರಿಗೆ ಇನ್ನೊಬ್ರಿಗೆ ಹೇಳಲ್ಲ. ಇಲ್ಲ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಮಗೆ ಪರ್ಸನಲ್ ಆಗಿ ನಮಗೆ ಕಾಲ್ ಮಾಡಿದಾಗ ನಾವು ಕರ್ಕೊಂಡೋಗಿ ಡಾಕ್ಟರ್ ಹತ್ರ ನಿಮಗೆ ಕೌನ್ಸಿಲಿಂಗ್ ಕೊಡೋದಾಗಲಿ, ಕನ್ಸಲ್ಟೇಷನ್ ಅಂತ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಿ. ಸರ್, ಇವರು ಕೂಡ ಹಲವಾರು ವಿಷಯಗಳನ್ನು ಪೋಕ್ಸೋ ಕಾಯ್ದೆ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಹಾಗೂ ನಮ್ಮೆಲ್ಲ ಮಕ್ಕಳ ಪರವಾಗಿ ತುಂಬ ಧನ್ಯವಾದಗಳು.